ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಈ ಚಿಕ್ಕಬಳ್ಳಾಪುರದ ಎಮ್.ಎಲ್.ಎ ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರನ್ನ ಬಂಧಿಸಲಿಕ್ಕೆ ಏನಾದರೂ ತಯಾರಿ ನಡೆದಿತ್ತಾ ಅಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ ರಾಜ್ಯದ ಜನತೆಗೆ ಈಗಾಗಲೇ ಗೊತ್ತಿರೋ ಹಾಗೆ ಏನು ಒಂದು 3 ದಿವಸ ಕೆಂಪೇಗೌಡರ ಜಯಂತ್ಯೋತ್ಸವ ದಿನದಿಂದ ಹಿಡಿದು ಇವತ್ತಿನ ತನಕ ಕೂಡ ಇನ್ನೂ ಅದರ ಕಾವು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಹೊಗೆ ಆಡ್ತಾನೇ ಇದೆ. ಸೊ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಈ JDS ಅವ್ರದ್ದೊಂದು ಒಂದು ತರ್ಕ ಇದೆ. ಏನಂದರೆ, ಶತ್ರುಗಳ ಶತ್ರು ನನ್ನ ಮಿತ್ರ ಅಂದಂಗೆ ಆ ಪಕ್ಷನೇ ಹಾಗೆ ಏನು ಮಾಡ್ತದೆ, ಯಾರನ್ನೋ ಎಣಿಯಕ್ಕೆ ಹೋಗ್ಬಿಟ್ಟು ಒಂದೊಂದು ಸತಿ ಅದೇ ಸಿಗಾಕ್ಕೊಳ್ತದೆ. ಆ ಒಂದು ಇದರಲ್ಲಿ ಅವರೇ ಎಣ್ದಿರ್ತಕ್ಕಂಥ ಬಳೆಗೆ ಅವರೇ ಸಿಗಾಕ್ಕಂತಾರಲ್ಲ, ಆ ಒಂದು ವಿಚಾರ ಇವ್ರಿಗೆ ಸೂಟ್ ಆಗ್ತದೆ ಎಂಬುದಾಗಿ ಶಾಸಕರನ್ನು ಆಯ್ಕೆ ಮಾಡಲು ಪ್ರಮುಖ ಕಾರಣ. ಚಿಕ್ಕಬಳ್ಳಾಪುರದ ಶಾಸಕರು ಗೆಲ್ಲಲಿಕ್ಕೆ JDS ಪಕ್ಷ ತುಂಬ ಪ್ರಮುಖ ಕಾರಣ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಕೋಮು ಸೌಹಾರ್ದತೆ ಅಂದರೆ ಎಷ್ಟು ತುಂಬ ಇಲ್ಲಿ ತನಕ ಅಲ್ಲಿ ಜಾತಿಗಳು ಇನ್ನೊಂದು ಧರ್ಮಗಳು ಯಾವ ಗಲಾಟೆಗಳು ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ತನಕ, ಮೇಜರ್ ಈವನ್ ಪ್ರೆಸೆಂಟ್ ತನಕ. ಅಂಥದ್ರಲ್ಲಿ ಆ ಬೇರು ಕತ್ತರಿಸ್ತಕ್ಕಂಥ ಕೆಲಸ, ಸೌಹಾರ್ದಯುತವಾಗಿ ಏನು ಜನ ಬದುಕ್ತಾ ಇದ್ರಲ್ಲಿ ಅವ್ರನ್ನ ಬದುಕಲಿಕ್ಕೆ ಬಿಡದಂಗೇನೆ ಪ್ಲ್ಯಾನ್ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯಾಗಿ ಪರಿವರ್ತನೆ ಮಾಡಿ ಅಖಂಡ ಕೋಲಾರ ಇದ್ದಿರ್ತಕ್ಕಂಥ ಒಂದು ಜಿಲ್ಲೆಯನ್ನು ಹೊಸ ಜಿಲ್ಲೆಯನ್ನಾಗಿ ಅವರ ಮುಖ್ಯಮಂತ್ರಿಗಳ ಕಾಲದಲ್ಲಿ ಕುಮಾರಸ್ವಾಮಿ ಅವರು ಅದನ್ನು ಬೇರ್ಪಡಿಸಿ ಜಿಲ್ಲೆಯನ್ನಾಗಿ ಮಾಡಿದ್ದಾರೆ. ಆ ಕೃತಜ್ಞತೆ ಕೂಡ ಇಲ್ಲ, ಅಥವಾ ಅವ್ರ ಬಗ್ಗೆ ಏನು ತಿಳಿದಿದ್ದು ಮಾತಾಡಿದರೋ ತಿಳಿದೇ ಮಾತಾಡಿದರೋ ಅದೊಂದು ಗೊತ್ತಾಗ್ತಾ ಇಲ್ಲ. ಆದರೆ ಇವೆಲ್ಲವನ್ನು ವಿವರಿಸ್ತಾ ಹೋದಾಗ ಏನಾಗ್ತದೆ ಅಂದರೆ, ಮುಂದಿನ ಚುನಾವಣೆಯಲ್ಲಿ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರೆಸೆಂಟ್ ಹಾಲಿ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರೊಬ್ಬರು ಬಿಟ್ಟರೆ ಯಾವುದೇ ಥರದ ಅಭಿವೃದ್ಧಿ ಕಾರ್ಯಗಳು ಚಿಕ್ಕಬಳ್ಳಾಪುರದಲ್ಲಿ ನಡೆದಿಲ್ಲ. ಇದೊಂದು ವಾಸ್ತವದ ಸಂಗತಿ. ಈಗ ಏನಾಗಿದೆ, ನೆಕ್ಸ್ಟ್ ಚುನಾವಣೆಗೆ ಅಕಸ್ಮಾತ್ ಇವ್ರನ್ನೇ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರು ಕೂಡ ಮುಖ ಎತ್ಕೊಂಡು ಹೋಗ್ಬೇಕಲ್ಲ ಜನರ ಹತ್ರ. ಯಾವ ಅಭಿವೃದ್ಧಿ ಅಂತ ಹೇಳ್ತೀರ ಜನರಿಗೆ ನೀವು? ಅದನ್ನು ತಿಳಿಸೋ ಸಲುವಾಗಿ ಏನು ಮಾಡಿದ್ದಾರೆ, ಆ ಒಂದು ಇಂಟೆನ್ಷನ್ ಬದಲಾಯಿಸ್ಬೇಕಲ್ಲ, ಜನರ ಉದ್ದೇಶ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಬೇಕು ಅಂತ ಏನಾದ್ರು ಈ ಒಂದು ಪ್ಲ್ಯಾನ್ ಮೇಲೆ ಹೋಗಿದ್ದಾರಾ? ಕೆಂಪೇಗೌಡರ ಜಯಂತಿಗೇನೆ ಗಲಭೆ ಎಬ್ಸಿದಾರ ಅಂತಕ್ಕಂಥದ್ದು ಒಂದು ವಿಚಾರ ಬರ್ತದೆ. ನ್ಯಾಯ ಒದಗಿಸ್ಲಿಕ್ಕೆ ಆಗಿಲ್ಲ ಶಾಸಕರಿಗೆ, ಅಭಿವೃದ್ಧಿಗಳಿಲ್ಲ, ಎಲ್ಲ ಕುಂಠಿತವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಇವಾಗ ಇಂಥ ಒಂದು ಕೆಟ್ಟ ಹೆಸರು ತರಲಿಕ್ಕೆ ಇಂಥ ಒಂದು ಕೊಳುಕು ಮನಸ್ಥಿತಿ ಇರತಕ್ಕಂಥ ರಾಜಕಾರಣಿಗಳ ಬಗ್ಗೆ ಎಚ್ಚರವಾಗಿರಬೇಕು ಚಿಕ್ಕಬಳ್ಳಾಪುರ ಜನ. ಅವರ ಅಂತಲ್ಲ, ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಪಕ್ಷದಲ್ಲಿ ಈ ಕೊಳುಕು ಮನಸ್ಥಿತಿ ಅಂತ ಅಂದರೆ ಅವ್ರೇನು ಅಭಿವೃದ್ಧಿ ಬೇಕಾಗಿಲ್ಲ ಅವ್ರಿಗೆ, ಅಥವಾ ಬರೀ ಮಾತು, ಅಥವಾ ಜನರಿಗೆ ಗಮನ ಕೊಡದೇ ಇರೋ ಜನರ ಕಡೆ ಇಂಥ ಕೆಲವು ವ್ಯಕ್ತಿಗಳಿರ್ತಾರೆ, ದುರಂಕಾರಿಗಳು, ಪರಮಾವಧಿಕಾರಿಗಳು ಅಂತ ಹೇಳ್ತೀವಲ್ಲ ನಾವು, ಆ ವಿಚಾರಗಳು ಕೂಡ ಸೇರ್ಕೊಳ್ತವೇನೋ. ಯಾವುದೇ ವ್ಯಕ್ತಿ ಆಗಿರಲಿ, ಅಂಥ ವ್ಯಕ್ತಿಗಳಿಗೆ ನಾವು ಓಟ್ ಹಾಕ್ತಕ್ಕಂಥದ್ದು, ಗೆಲ್ಲಿಸ್ತಕ್ಕಂಥದ್ದು ಕೂಡ ನಮ್ಮ ದರಿದ್ರ. ಈಗ ಚಿಕ್ಕಬಳ್ಳಾಪುರದಲ್ಲಿ ಏನು ಜನ ದಿಕ್ಪಾಲಾಗಿ ಓಡ್ತಾ ಇದ್ದಾರೆ ಆ ಪೊಲೀಸ್ ಅವ್ರಿಗೆ ಎದುರ್ಕೊಂಡು. ಯಾಕೆ? ಈ ಥರದ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾಗ ಹೀಗೆ ಆಗ್ತದೆ. ಮುಂದಿನ ಚುನಾವಣೆಯಲ್ಲಿ ಅವರ ನಿರುದ್ಯೋಗಿಗಳನ್ನಾಗಿ ಮಾಡಬೇಕು, ಒಂದು ಉದ್ದೇಶ ಇಟ್ಕೊಬೇಕು ಚಿಕ್ಕಬಳ್ಳಾಪುರ ಜನ. ಏನಾಗುತ್ತೆ ಈಗ ನಿಮ್ಮ ಇದೇನು ನಿಮ್ಮ ಗಂಟೆ ಏನಾದರೂ ಹೋಗ್ತದಾ? ಯಾರ್ಯಾರನೋ ನಾವೇ ಕರ್ಕೊಬಂದು ತಲೆ ಮೇಲೆ ಹಾಕ್ಕೊಂಡು ಈ ಪರಿಸ್ಥಿತಿಗೆ. ಈಗ ಓಟ್ ಹಾಕ್ದವ್ರು ಹಿಂಸೆನೇ, ಓಟ್ ಹಾಕದೇ ಇರೋರ್ಗೂ ಹಿಂಸೆನೇ ಅಲ್ಲಿ. ಮತ್ತು ಇನ್ನು ಪೊಲೀಸ್ ಇಲಾಖೆಗೆ ಬಂದರೆ, ಈಗ ನೋಡ್ರಿ, ಅವ್ರಿಗೆ ಆ ಕಡೆ ಆಡಳಿತ ಸರ್ಕಾರ, ಈ ಕಡೆ ವಿರೋಧ ಪಕ್ಷ ಎರಡು ಇರ್ತಾವೆ ಅವ್ರಿಗೆ. ಈ ಕನ್ನಡದಲ್ಲಿ ಒಂದು ದರೆ, ಇನ್ನೊಂದು ಹುಲಿನ ಏನೋ ಬರ್ತದೆ, ಆ ಥರ. ಆ ಕಡೆ ಒಂದು ಸಮಸ್ಯೆ, ಈ ಕಡೆ ಬಂದರೆ ಇನ್ನೊಂದು ಸಮಸ್ಯೆ. ಅವ್ರು ಎರಡೂ ಕಡೆ ಅನಗಾಡಬೇಕಾಗ್ತದೆ. ಅವರು ಸಹ ಈ ಬೆನ್ನು ಮೂಲೆ ಇರ್ತಕ್ಕಂಥ ಇಲಾಖೆ ಅಂತ ಹೇಳ್ತೀವಲ್ಲ ನಾವು, ಓನ್ ಇಂಟೆನ್ಷನ್ ಅಂದರೆ ಅವ್ರದ್ದೇ ಇದರಲ್ಲಿ ಕೇಸ್ಗಳಾಗ್ತಕ್ಕಂಥದ್ದು, ಸ್ವತಂತ್ರ ಅಷ್ಟೊಂದು ಕೊಟ್ಟಿಲ್ಲ ಅವರಿಗೆ. ಸರ್ಕಾರಕ್ಕೆ ಆಗಬೇಕಾಗಿರ್ತಾರೆ ಬಾಲಿಶ ಹೇಳಿಕೆಗಳು. ಯಾವುದೇ ಸರ್ಕಾರಗಳು ಬರಲಿ, ಪೊಲೀಸರು ಅವ್ರನ್ನ ಮೀರಿ ಕೆಲಸ ಮಾಡಬಾರ್ದು. ಯಾಕೆಂತಂದರೆ ಅಧಿಕಾರಿಗಳು ಈ ಸ್ಥಳೀಯರ ಲೆಟ್ರೇಟ್ಗಳು MLA ಶಾಸಕರು ಕೊಡ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ, ಇಲ್ಲ CM ಪದಕಕ್ಕೆ ಏನಾದ್ರು ನಮ್ಮನ್ನು ರೆಕಮೆಂಡ್ ಮಾಡ್ತಾರೋ, ಮುಖ್ಯಮಂತ್ರಿಗಳ ಪದಕಕ್ಕೆ ಅದೇನೋ ಅವಾರ್ಡ್ಗಳು ಕೊಡ್ತಾರೆ ಸರ್ಕಾರದಲ್ಲಿ, ಅವಕ್ಕೆಲ್ಲ ರೆಕಮೆಂಡ್ಗಳು ಬೇಕಾದರೆ ಇವ್ರ ಲೆಟ್ರೇಟ್ ಬೇಕೋ ಏನೋ. ಇಂಥ ಶಾಸಕರ ಲೆಟ್ರೇಟ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಪಾಪ. ಅವರು ಅವಲಂಬಿತರಾಗಿದ್ದಾರೆ. ಈಗ ಒಂದೇ ಭರವಸೆ ಚಿಕ್ಕಬಳ್ಳಾಪುರ ಜನತೆಗೆ, ಏನದು? ನ್ಯಾಯಾಂಗ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಆಮೇಲೆ
ಇಂದಿನ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ನ್ಯಾಯಾಂಗವು ಕೂಡ ಆರೋಗ್ಯಕರ ಪ್ರಜಾಪ್ರಭುತ್ವಕ್ಕೆ ತುಂಬ ಮಾರಕ. ನ್ಯಾಯಾಂಗದ ವ್ಯವಸ್ಥೆಯಲ್ಲೂ ಕೂಡ ಭಯ ಆಗ್ತದೆ ಅಲ್ಲೇನಾಗುತ್ತೋ ಅಂತ. ಅಂದರೆ ಜನರನ್ನ ಎದುರಿಸ್ತಾ ಇಲ್ಲ ನಾನು, ಅಥವಾ ಪೊಲೀಸವ್ರಿಗೇನೋ ದೊಡ್ಡ ಅವಾರ್ಡ್ ಕೊಡ್ತಾ ಇಲ್ಲ, ನೀವು ಕೇಸ್ ಹಾಕಿದ್ರೆ ಜನರಿಗೆ ಏನೋ ಆಗೋಗ್ತದೆ ಅಂತ. ಎಲ್ಲಿ ಏನು ದಿಕ್ಕು ಪಕ್ಕು ಗೊತ್ತಿಲ್ಲದಿರ್ತಕ್ಕಂಥ ಜನ ಈ ಸುತ್ತಾಡಿ ಎನಗಾಡಿ ಕೋರ್ಟ್ಗಳು ಸುತ್ತಕೊಂಡು ಅವ್ರ ಟೈಮ್ಗಳು ವೇಸ್ಟ್ ಮಾಡಿಕೊಂಡು ಹೆದರ್ತಾರೆ. ನಾಳೆ ಬೆಳಗ್ಗೆ ನ್ಯಾಯವಾಗಿದ್ರೂ ಮುಂದೆ ಬರಲ್ಲ, ಎದುರ್ಸಕ್ಕೆ ಬರಲ್ಲ. ಅವರ ಆತ್ಮಸ್ಥೈರ್ಯ ತುಂಬ ಕಮ್ಮಿ ಆಗ್ತದೆ. ಆ ಒಂದು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುತ್ತೇನೋ ಅದು ಗೊತ್ತಿಲ್ಲ. ಎಷ್ಟೇ ಅಪಾಯಕಾರಿಗಳಾಗಿದ್ದರೂ ಕೂಡ, ಅದು ನ್ಯಾಯಾಂಗ ಆಗಿರಲಿ, ಕಾರ್ಯಾಂಗ ಆಗಿರಲಿ, ಶಾಸಕಾಂಗ ಆಗಿರಲಿ, ನಮಗೆ ತುಂಬ ಅಗತ್ಯ ಅವು. ಅವನ್ನು ಬಿಟ್ಟು ನಾವು ಕೂಡ ಬದುಕಲಿಕ್ಕೆ ಆಗೋದಿಲ್ಲ. ಮತ್ತು ಈ ಏನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಯಾಕೆ ಇಷ್ಟೊಂದು ಕೊಳಕು ಮನಸ್ಥಿತಿ ಅವ್ರದ್ದು ಅಂತಂದರೆ, ಈಗ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ಅಂತಂದರೆ ಆ ಮಹಾನ್ ಸಾಧಕರಾಗಿರ್ತಕ್ಕಂಥ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಅವರ ಸಾಧಕ ಬಾಧಕಗಳ ಬಗ್ಗೆ ತಿಳಿಸ್ಬೇಕಾಗ್ತದೆ ನಾವು ಜನರಿಗೆ. ಅದನ್ನು ಬಿಟ್ಟು ಅಂಬೇಡ್ಕರ್ ಜಯಂತಿಯಲ್ಲಿ ಗಾಂಧಿ ಬಗ್ಗೆ ಹೇಳೋದು, ಗಾಂಧೀಜಿ ಬಗ್ಗೆ ಬಂದ್ಬಿಟ್ಟು ಇವರು ವಿಶ್ವೇಶ್ವರಯ್ಯ ಬಗ್ಗೆ ಹೇಳ್ತಕ್ಕಂಥದ್ದು, ಅವರ ಒಂದು ಜಯಂತಿಯಲ್ಲಿ ಇನ್ನೊಬ್ಬರ ಬಗ್ಗೆ ಹೇಳ್ತಕ್ಕಂಥದ್ದು, ಕನಕದಾಸರ ಜಯಂತಿಯಲ್ಲಿ ಕೆಂಪೇಗೌಡರ ಬಗ್ಗೆ ಹೇಳ್ತಕ್ಕಂಥದ್ದು, ಏನು ಹೇಳ್ತದೆ ಇದು? ಎಷ್ಟು ಕೊಳಕ ಮನಸ್ಥಿತಿ ಅದು! ಮನುಷ್ಯನಿಗಿರ್ತಕ್ಕಂಥ ಗುಣನ ಅಲ್ಲಿ ಏನು ನಡೀತಾ ಇದೆ, ನಾವು ಏನು ಹೇಳ್ತಾ ಇದ್ದೀವಿ? ಇದ್ರ ಜೊತೆಗೆ ರ್ಯಾಲಿ ಮಾಡಬೇಕಾದ್ರೆ ಜನ ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. SCಗೆ ಜೈ, STಗೆ ಜೈ ಅಂತಿರಲ್ಲ ಶಾಸಕರು. ಯಾಕೆ ಬಂತ ಪದ ನಿಮಗೆ ಮಧ್ಯದಲ್ಲಿ? ಅದೊಂದು ಕೂಡ ದೊಡ್ಡ ಆ ಕೊಳುಕು ಮನಸ್ಥಿತಿ, ಕೆಟ್ಟ ರಾಜಕಾರಣಕ್ಕೆ ಒಂದು ನಿದರ್ಶನ. ಅದು ಸಬ್ಜೆಕ್ಟ್ ಏನು, ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಏನು, ನೀವು ಕೂಗ್ತಾ ಇರೋದೇನು ಅಲ್ವಾ? ಏನ್ರಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ಚಿಕ್ಕಬಳ್ಳಾಪುರದಲ್ಲಿ ನಿಮ್ಮ ಸಾಧನೆ ಏನು, ನಿಮ್ಮ ಅಭಿವೃದ್ಧಿ ಕೆಲಸಗಳೇನು ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ RSS ಅವರು ಸರಿ ಇಲ್ಲ, ಮೋದಿ ಅವರು ಸರಿ ಇಲ್ಲ, ಯಾವಾಗಲೂ ವಿದೇಶಕ್ಕೆ ಹೋಗ್ತಾರೆ, ಇಲ್ಲಿ ಕೇಳ್ತಾ ಇರೋದೇನು, ನೀವು ಹೇಳ್ತಾ ಇರೋದೇನು ಅಂತ ಅಲ್ವಾ? ತಿನ್ಬೇಕಾದ್ರೆ ತಿನ್ನಬೇಕು, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಹೋಗ್ಬೇಕು, ಎರಡು ಒಂದ್ಸತಿ ಮಾಡೋಕ್ಕಾಗಲ್ಲ. ಯಾವಾಗ ಬದಲಾಗ್ತವೆ ಈ ರಾಜಕಾರಣಗಳು? ಹೇಳ್ತೀನಿ, ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಇಂಥ ವ್ಯಕ್ತಿನೇ ಯಾಕೆ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಈಗ ಕೆಂಪೇಗೌಡರು ಕೃಷ್ಣದೇವರಾಯರ ಅಧೀನ ರಾಜ ಅಂತಕ್ಕಂಥ ಇವರು ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಒಡೆಯಲ್ವಾ? ಅವರು ಚಪ್ಪಲಿಯಲ್ಲಿ ಹಾಕಲ್ವಾ, ಕಲ್ಲಲ್ಲಿ ಹಾಕಲ್ವಾ, ಮೊಟ್ಟೆ ಹಾಕಲ್ವಾ, ಅಥವಾ ಇನ್ನೇನೇನು ನಾವು ಬಳಸ್ತೀವಲ್ಲ ಪದಗಳು ಬಳಸಲ್ವಾ ಅಲ್ವಾ? ಒಂದು ಸಮುದಾಯ, ಒಂದು ಜಾತಿಯನ್ನು ನೀವು ಎತ್ತಿಕಟ್ಟೋದಾದರೆ, ಮನೆ ಗೃಹ ಮಂತ್ರಿಗಳೇನಾಗಿದ್ದಾರೆ ಈ ವಿಚಾರದಲ್ಲಿ? ಪಾಪ ಅವರೇ ತಂದಿದ್ದಲ್ಲ ದೊಡ್ಡ ಕಾಯ್ದೆ, ದ್ವೇಷ ಭಾಷಣದ ಕಾಯ್ದೆಯನ್ನು ತಂದಿರತಕ್ಕಂಥ ಗನಂದಾರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಏನಾಗಿದೆ ಅವರದೇ ಕಾಯ್ದೆ? ನಿಮ್ಗೆ ಅನ್ವಯಿಸಲ್ವಾ? ಗೃಹ ಮಂತ್ರಿಗಳಿಗೇನೋ ಬಿಡಿ, ಅವ್ರ ಪಾಪ RSS ಬಗ್ಗೆ ಮಾತಾಡಿದ್ದಾರೆ, ಇರ್ಬರೋದೆಲ್ಲ ಬಿಟ್ಕೊಂಡ್ರೆ ಏನಾಗ್ತದೆ, ಹಂಗೆ ಆಗ್ತವೆ. ಈಗ ಅವ್ರಿಗೆ ಅಲ್ಲೇನೋ ಸಮನ್ಸ್ ಕೊಟ್ಟಿದ್ದಾರೆ ಅಂತ, ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೋರ್ಟ್ಗೆ ಹೋಗ್ತಾ ಇದ್ದಾರೆ, ಅದು ಸೆಕೆಂಡ್. ಅದನ್ನ ಇಲ್ಲಿ ಬರೋದು ಬೇಡ ವಿಚಾರ. ಯಾಕೆ ಹೇಳ್ತಾ ಇದ್ದೀನಿ ನಾನು? ನಮಗೆ ಬೇಡದೆ ಇರತಕ್ಕಂಥ ವಿಚಾರದ ಬಗ್ಗೆ ತಲೆ ಹಾಕಿದ್ರೆ ಏನಾಗುತ್ತೆ? ಕೆಂಪೇಗೌಡರ ಜಯಂತಿಯಲ್ಲಿ ಶ್ರೀಕೃಷ್ಣ ದೇವರಾಯರು ಯಾಕೆ ಬಂದರು? ದೊಡ್ಡ ರಾಜರ್ರಿ ಅವರು. ಈಗ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅದು ಏನು ಮನುಷ್ಯರಾಗಿ ಹುಟ್ಬಿಟ್ಟಿದ್ರೆ ಅಷ್ಟೇ ನೀವೆಲ್ಲ. ನಾನು ಪದೇ ಕೆಲವ್ರಿಗೆ ಹೇಳ್ತೀನಿ, ಕಾಮನ್ ಆಗಿ ಕೆಲವು ಜನ ಏನಾದ್ರು ಈ ಕುರಿ ಮೇಕೆಗಳಿಗೆ ಏನಾದ್ರು ಹುಟ್ಟುಬಿಟ್ರೆ ಸತ್ತೋತಾರ ಅವರು. ತೆಲುಗಲ್ಲಿ ಅದೊಂದು ಪದ ಇದೆ, ಬೇಡ. ಮನುಷ್ಯರು ಹುಟ್ಟುತ್ತಾರೆ. ಈ ಮನುಷ್ಯರು ಹುಟ್ಟಿದಾಗ ಏನಾಗ್ತದೆ, ಒಳ್ಳೆ ಸ್ಪೆಷಲಿಸ್ಟ್ ಇರ್ತದೆ, ಆಮೇಲೆ ಹೆಲ್ತ್ ವಿಚಾರ ಇನ್ನೊಂದು ಆಸ್ಪತ್ರೆಗಳೆಲ್ಲ ಇರ್ತವೆ. ಮನುಷ್ಯ ತುಂಬ ಅಭಿವೃದ್ಧಿ ಹೊಂದಿರತಕ್ಕಂಥ ವ್ಯಕ್ತಿತ್ವ ಇದೆ, ಅದಕ್ಕೆ ಹೆಸರು ಉಳ್ಕೊಂತಾರೆ, ಅವ್ರ ಜನನ ಆಗ್ತದೆ. ಈ ಕುರಿ ಮೇಕೆಗಾದ್ರೆ ಕೆಲವರು ಸತ್ತೋಗ್ತಾರೆ. ಶ್ರೀಕೃಷ್ಣ ದೇವರಾಯರು ಯಾಕೆ ಬಂದರು ಈ ವಿಚಾರದಲ್ಲಿ? ದೊಡ್ಡ ರಾಜರವರು. ಕೆಲವು ವಿಚಾರಗಳನ್ನ ಎಲ್ಲೆಲ್ಲಿ ಮಂಡಿಸ್ಬೇಕು ಅಲ್ಲೇ ಮಂಡಿಸ್ಬೇಕಾಗ್ತದೆ. ಇವ್ರು ಮಾಡಿರ್ತಕ್ಕಂಥ ಎಡವಟ್ಟು ಏನಂದರೆ, ಕೃಷ್ಣದೇವರಾಯರಿಗೆ ಸಾಮಂತರಾಜರಾಗಿದ್ದರು ಕೆಂಪೇಗೌಡರು, ಅವರ ಅನುಮತಿಯೊಂದಿಗೆ ಕೆಂಪೇಗೌಡರು ಬೆಂಗಳೂರನ್ನು ನಿರ್ಮಿಸಿದರು ಅಂತಕ್ಕಂಥ ಮಾತನ್ನು ಪದೇ ಒತ್ತಿ ಹೇಳಿದ್ದಾರೆ. ಯಾರು? ಕೊಳುಕು ಮನಸ್ಥಿತಿಯ ಹದಗೆಟ್ಟ ಆಗಿರ್ತಕ್ಕಂಥ ವ್ಯಕ್ತಿ, ಮನುಷ್ಯತ್ವ ಇಲ್ಲದ MLA ಇವರು. ಮನುಷ್ಯತ್ವನೇ ಇಲ್ಲ. ನಾವು ಎಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತ
ಆ ವಿಚಾರವನ್ನು ಪ್ರಬಲವಾಗಿ ವಿರೋಧಿಸಿದ್ದಾರೆ. ಯಾರು? ಕೆಂಪೇಗೌಡರ ಅವರ ಬಗ್ಗೆ ಹೆಮ್ಮೆ ಇಟ್ಕೊಂಡಿರ್ತಕ್ಕಂಥ, ಅವರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಮುದಾಯ ಬಲವಾಗಿ ಕೆರಳಿದೆ. ಇದು ಇಂಟೆನ್ಷನ್. ದ್ವೇಷ ಭಾಷಣದ ಮೇಲೆ FIR ಇಲ್ಲ, ಜನರನ್ನ ಎತ್ತಿಗಟ್ಟಿದ ಮೇಲೆ FIR ಇಲ್ಲ. MLA ಆಗಿದ್ದೀರಂತಲ್ಲ, ಎಷ್ಟು ವರ್ಷ MLA ನೀವು? ಇನ್ನೊಂದು 2 ವರ್ಷನಾ ಅಥವಾ ಇನ್ನೊಂದು ವರ್ಷನಾ? ಇವೆಲ್ಲ ಎಂಥ? ನಿಮಗೆ ಒಂದು ಸಪ್ರೇಟ್ ಕಾನೂನುಗಳ ಅನುಭವಿಸ್ತೀರ. ಕರ್ಮ ಯಾರನ್ನೂ ಬಿಡಲ್ಲ ಸರ್, ಯಾರನ್ನೂ ಬಿಡಲ್ಲ. ಒಬ್ಬರ ಮನೆಯನ್ನು ನೋಯಿಸಿದ್ರೆ ಇವ್ರ ಮನೆಯಲ್ಲೂ ಕೂಡ ಅಳ್ತಾರೆ. ನೀವು ಇನ್ನೊಬ್ಬ ಹೆಂಡತಿ ಅಮ್ಮನ ಬಗ್ಗೆ ಮಾತಾಡಿದ್ರೆ ನಿಮ್ಮ ಬಗ್ಗೆ ಮಾತಾಡಲ್ವಾ? ಶಾಸಕರೇನು 2 ಕೊಂಬಿರ್ತಾವ ಶಾಸಕರಿಗೆ, ಅಥವಾ ಮೇಲಿಂದ ಉದುರಿರ್ತಾರೆ ಅವರು. ಓಟ್ ಕೇಳಬೇಕಾದ್ರೆ ಆ ಮಟ್ಟದಲ್ಲಿ ಬೇಡ್ಕೊತೀರಾ? ಅಧಿಕಾರಿಗಳು ಬಂದುಬಿಟ್ರೆ ಈ ಮಟ್ಟಕ್ಕೆ ಮದಾನ. ಆಮೇಲೆ ಈ ಗುಪ್ತವಾಗಿರ್ತಕ್ಕ ಅವ್ರ ಮನಸ್ಥಿತಿ ಸೂಚಿಸ್ತದೆ. ಯಾಕೆ ಅವರು ಪದೇ ಪದೇ ಒತ್ತಿ ಹೇಳಿದ್ದಾರೆ, ಅವ್ರು ಹೇಳಿದ್ದಕ್ಕೆ ಬಂದು ಮಾಡಿದ್ದಾರೆ ಅಂತ. ಯಾವುದೇ ಸೂಕ್ಷ್ಮ ವ್ಯಕ್ತಿಗಳಿಗೆ ಈ ವಿಚಾರ ತುಂಬ ಅರ್ಥ ಆಗ್ಬಿಡ್ತದೆ. ಶಾಸಕರ ಇಂಟೆನ್ಷನ್ ಏನಿತ್ತು, ಯಾಕೆ ಅವ್ರಂಗೆ ಮಾತಾಡಿದ್ರು ಅಂತ. ಅಸೂಯೆ ಮತ್ತು ಕೊಳುಕು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲಿ ಏನು ಮಾತಾಡಬಾರ್ದು ಆ ವಿಚಾರಗಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅದೇನು ಹೇಳ್ತಾರಲ್ಲ, ಅವ್ರು ಕೆಳಗಿಂದು ಮೇಲಿಂದ ಎರಡೂ ಗೊತ್ತಾಗಲ್ಲ ಅಂತ. ಆ ಥರದ ವ್ಯಕ್ತಿಗಳು ಇವರು. ಗಲಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಘಟನೆಯ ನಂತರ ಗಲಭೆಗೇ ತುಂಬ ಇವರಿಂದ ಮೇನ್ ಇದು ಈ ಘಟನೆಗೆಲ್ಲ ಕಾರಣ ಶಾಸಕರು. ಅವ್ರನ್ನೊಬ್ಬರನ್ನ ಬಿಟ್ಟಿದ್ದಾರೆ ಪಾಪ ನಮ್ಮ ಪೊಲೀಸ್ ವ್ಯವಸ್ಥೆ ಮತ್ತು ಸರ್ಕಾರ. ಸುಮಾರು ಹಂಗಿಂಗೆ ಕಾಪಾಡ್ತಾ ಇಲ್ಲ ಅವ್ರನ್ನ. ಘಟನೆಯ ನಂತರ ಸುಮಾರು ಜನರ ಮೇಲೆ FIRಗಳು. ಸುಮಾರು ಜನ ಈ ಗಲಭೆಯಲ್ಲಿ ಭಯಭೀತರಾಗಿ ಜನರನ್ನು ಭಯಪಡಿಸ್ತಕ್ಕಂಥ ಉದ್ದೇಶನೋ ಅಥವಾ ಇನ್ನೇನೋ ನಮಗೂ ಗೊತ್ತಿಲ್ಲ. ಅಥವಾ ಕಾಂಗ್ರೆಸ್ ಸರ್ಕಾರ ಬಂದರೆ ಜನ ಅಲ್ಲಾಡ್ಬೇಕು ಹಂಗಿಂಗಂತ ಏನಾರು ಅವ್ರ ಇಂಟೆನ್ಷನ್ ಇದೆಯೋ ಗೊತ್ತಿಲ್ಲ. ನಿಮ್ಮನ್ನು ಅಲ್ಲಾಡಿಸ್ತಾರೆ 2 ವರ್ಷ ಹೋದರೆ, 2 ವರ್ಷ ಅಲ್ಲಾಡ್ತಾರೆ. ನೀವು ಕಳೆದ 5 ವರ್ಷ ಹಿಂಗೆ ಗಡಗಡ ಅಂತ ಅಲ್ಲಾಡಿದ್ರಲ್ಲ, ಅದೇ ವರ್ಷ ಅದೇ ಥರ ಈ 2 ವರ್ಷ ಹೋದರೆ ನೀವು ಗಡಗಡ ಅಂತ ಅಲ್ಲಾಡ್ತೀರ. ಜನರನ್ನ ಯಾವನು ಅಲ್ಲಾಡ್ಸೋಕ್ಕಾಗಲ್ಲ. ಯಾವುದೇ ಸರ್ಕಾರ ಇರಲಿ, ಯಾವೊಬ್ಬ ನಾಯಕ ಇರಲಿ, ಈ ಪ್ರಜಾಪ್ರಭುತ್ವದಲ್ಲಿ ಜನರನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಏನು ಹೋಗಿದ್ರು ಹುಟ್ಟುತ್ತಾ ಇರ್ತಾರೆ. ಏನು ಸಾಯಕ್ಕನ್ನು ಒಂದು ದಿವಸ ಸಾಯ್ತಾರೆ, ಒಂದು ದಿವಸ ಬದುಕ್ತಾರೆ. ಹುಟ್ಟೊಂದು ದಿವಸ ಸಾವೊಂದು ದಿವಸ. ಅದಕ್ಕೆ ಯಾಕೆ ಹೆದರಿಕೆ? ಆ ಜನರನ್ನು ಭಯಪಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಿಡಬೇಕಾಗಿತ್ತು ಕೇಸ್ನ ಇಲ್ಲಿಗೇನೆ. ಏನೋ ಒಂದು 4 ಜನನ ಅರೆಸ್ಟ್ ಮಾಡಿದ್ದಾರೆ. ಅವ್ರು ಯಾಕೆ ಎಸೆದ್ರು ಅಂತ ಅವ್ರಿಗೂ ಗೊತ್ತು, ಎಸೆಸ್ಕೊಂಡವ್ರಿಗೂ ಗೊತ್ತು ಯಾಕೆ ಎಸೆದಿದ್ದಾರೆ ಅಂತ. ಮತ್ತು ನಿಮ್ಮದೇನಿಲ್ಲಿ ಆಯ್ತು, ಅವ್ರನ್ನ ಇದು ಮಾಡುವ 2 ದೇಶಗಳ ನಡುವೆ ಯುದ್ಧ ಆಗುತ್ತಲ್ಲ, ಆ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿಬಿಟ್ಟವ್ರು ಚಿಕ್ಕಬಳ್ಳಾಪುರದಲ್ಲಿ. ಕೆಲವರೆಲ್ಲ ಅಂತ ಇದ್ರು, ಸರ್ ಇಲ್ಲ ಚಿಕ್ಕಬಳ್ಳಾಪುರ ಆಂಧ್ರ ಸ್ಟೈಲಿಗೆ ಬಂದುಬಿಟ್ಟಿದೆ ಸರ್, ಯಾವನಿಗೂ ಅಂಥ ಬ್ಲಡ್ ಇಲ್ಲ, ರಕ್ತ ಇಲ್ಲ ಯಾವನಿಗೂ. ಆಮೇಲೆ ವಿರೋಧ ಪಕ್ಷಗಳ ನಡುವೆ ಈ ಆಕ್ರೋಶ ನೋಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಮೊನ್ನೆ ಏನು ಅವರೆಲ್ಲ ಕಂಪ್ಲೇಂಟ್ಗಳು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಯಾವಾಗ ಅವರು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಶುರು ಮಾಡಿದ್ರು, ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡ್ಬಿಟ್ಟೈತೆ. ಏನಂದರೆ ಅದು ಒಂದು ತೀರ್ಮಾನಕ್ಕೆ ಬಂದಿದೆ, ಸರ್ಕಾರದ ಪರ್ಮಿಷನ್ ಕೇಳಿ ಶಾಸಕರನ್ನಾರು ಬಂಧಿಸೋಕ್ಕಾಗ್ತದ? ಅವ್ರಿಗೆ ಬಂಧಿಸ್ಬೇಕಂದ್ರೆ ಸರ್ಕಾರದ ಪರ್ಮಿಷನ್ ಬೇಕು ನೋಡಿ. ಅವ್ರು ಅದೃಷ್ಟವಂತರು. ಅವರು MLA ಪ್ರದೀಪ್ ಈಶ್ವರ್ ಅವರು. ಜನರಿಗೆ ಪಾಪ ಏನಿಲ್ಲ, ಇವ್ರು ಓಟ್ ಹಾಕ್ಬಿಟ್ಟವ್ರೆ ಅಷ್ಟು ದುಡ್ಡಿಗೆ. ಅವತ್ತೇನು ಕೊಟ್ಟಿರ್ತಾರೆ ನೈಟ್ ಅದೇ ಇವ್ರಿಗೆ ದಿಕ್ಕು. ಈಗ ಯಾರು ಕೇಳೋರಿಲ್ಲ ಇವ್ರಿಗೆ. ನೋಡಿ, ಜನರ ಮೇಲೆ FIR ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿಬಿಡ್ಬೋದು. ನಾಯಕರ ಮೇಲೆ ಸ್ವಲ್ಪ ಕಷ್ಟ ಆಗ್ತದೆ, ಅದು ಗೊತ್ತಿಲ್ಲ ನಮ್ಮ ಜನರಿಗೆ. ಅದಕ್ಕೆ ಹುಷಾರಾಗಿ ಹಾಕ್ಬೇಕು ಓಟ್ ಹಾಕುವಾಗ. ಹೆಂಗಂದ್ರೆ ಅವತ್ತು ನೈಟ್ ಫುಲ್ಲು ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ, ಜನರಿಗೆ ಒತ್ತು ಬಿಡ್ತಾರೆ. ಅವ್ರು ಗೆದ್ದ ಮೇಲೆ ಇವ್ರಿಗೆ ಒತ್ತುತ್ತಾರೆ, ಅದು ಇವ್ರಿಗೆ ಗೊತ್ತಿರಲ್ಲ. ಮತ್ತು ಪರ್ಮಿಷನ್ ಕೇಳೋಕ್ಕೆ ಹೋದರೆ ಅದನ್ನು ಅರ್ತಿರ್ತಕ್ಕಂಥ ಇನ್ನೇನು ಇವ್ರು ಪರ್ಮಿಷನ್ ಕೇಳೋಣ ಅಂತ ಅನ್ಕೊಂಡ್ರಂತೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು. ಅದನ್ನು ಅರ್ತಿರ್ತಕ್ಕಂಥ ನಮ್ಮ ಇವರು ಶಾಸಕರು ಎಲ್ಲ ನಾಯಕರಿಗೂ ಫೋನ್ ಮಾಡಿಬಿಟ್ಟಾರೆ. ಕಾಂಗ್ರೆಸ್ ನಾಯಕರಿಗೆಲ್ಲ ಇರುಬರೋ ಎಲ್ಲ ನಾಯಕರಿಗೂ ಮಾಡಿಬಿಟ್ಟು ಈ ಥರ ತಿಳಿಸ್ಬಿಟ್ಟಿದ್ದಾರೆ. ಅವ್ರು ಅಂದರೆ ಈ ಥರ ನನ್ನ ಮೇಲೆ ಕೇಸ್ ಹಾಕುವ ಮಟ್ಟದಲ್ಲಿದ್ದಾರೆ, ನನ್ನನ್ನೇ ಅರೆಸ್ಟ್ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಕೂಡ ಅವರು ಇದ್ದಾರೆ. ಪೊಲೀಸರು ಏನು ಮಾಡೋದು ದಿಕ್ಕು ತೋಚಿಲ್ಲ. ಎಲ್ಲ ನಾಯಕರಿಗೂ ಫೋನ್ ಮಾಡಿದಾಗ ಎಲ್ಲರೂ ಕೂಡ ನೀನು ಫಸ್ಟ್ ಅವ್ರಿಗೆ ಇವ್ರಿಗೆ ಬೇಡ, CM ಬೇಡ. ಯಾಕಂತಂದರೆ ಅವ್ರು ಫೋನ್ ಎತ್ತಾರೋ ಏನೋ ಗೊತ್ತಿಲ್ಲ. ಇವ್ರ ಇಂಟೆನ್ಷನ್ಗೆ ಆ್ಯಂಟಿ ಇದೆ ಮೋಸ್ಟ್ಲಿ ಅನ್ನಿಸ್ತದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವ್ರಿಗೆ ಮತ್ತು MLAಗೆ ಬರಲ್ಲ ನಮಗೆ ಗೊತ್ತಿಲ್ಲ. ಆದರೆ ಅವ್ರಿಗೆ ಬೇಡ, ನೀನು ಡೈರೆಕ್ಟು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ಮೀಟಾಗೋಣ ಬಂದ್ಬಿಡು ಅಂತ ಎಲ್ಲ ಲೀಡರ್ಸು ಇವ್ರಿಗೊಂದು ಅಪ್ರೋಚ್ ಮಾಡಿ ಐಡಿಯಾ ಕೊಟ್ಟವ್ರೆ, ಹೇಳಿದ್ದಾರೆ. ಮತ್ತು ಇವರು
ಚೊಪ್ಲು ಇವ್ರು ಅವ್ರ ಹತ್ರ ಹೋಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳ ಹತ್ರ. ಅವ್ರು ಹೇಳಿದ್ದಾರೆ, ಅವ್ರು ಸಮಾಧಾನ ಪಡಿಸಿದ್ದಾರೆ, ತಲೆ ಕೆಡಿಸ್ಕೊಂಬೇಡ ನೀನು, ಈ ಚೊಪ್ಲಿಗಳು, ಕಲ್ಲು, ಮೊಟ್ಟೆ ಇವೆಲ್ಲ ಮಾಮೂಲಿ, ಇವೆಲ್ಲ ಬಿದ್ರೇ ರಾಜಕೀಯವಾಗಿ ಬೆಳೀತಕ್ಕಂಥದ್ದು, ಏನು ನೀನು ತಲೆನೇ ಕೆಡಿಸ್ಕೋಬೇಡ, ಅವೆಲ್ಲ ನಿನ್ನ ಅದೃಷ್ಟ ಅಷ್ಟೇ, ನೀನು ದೊಡ್ಡ ಲೀಡ್ರ್ ಆಗ್ತೀಯ ಅಂತಲೇ ಏನೋ ಧೈರ್ಯ ತುಂಬಿದ್ದಾರೆ ಅವ್ರಿಗೆ. ಯಾರಿಗೆ? ಶಾಸಕರಿಗೆ. ನಂತರ ಕಮಿಷನ್ ಅವ್ರಿಗೆ ಫೋನ್ ಮಾಡಿ, ಮಾಜಿ ಮುಖ್ಯಮಂತ್ರಿಗಳು MLA ಬಂಧಿಸೋದು ಬೇಡ, ಅಲ್ಲಿ ಏನು ಹೆಚ್ಚು ಕಮ್ಮಿ ಆಗಿದೆಯೋ ಅಥವಾ MLA ಏನು ತಪ್ಪಿಲ್ಲ, ಒಂದು ವೇಳೆ ಬಂಧಿಸಿದ್ರಿ ಅಂತ ಇಟ್ಕೊಳ್ರಿ ನೀವು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಸರ್ಕಾರದಲ್ಲಿ MLA ಅರೆಸ್ಟ್ ಮಾಡಿದ್ರೆ ಸರ್ಕಾರ ಇನ್ನು ಟ್ರೋಲ್ ಆಗ್ತದೆ, ದೊಡ್ಡ ನ್ಯೂಸೆನ್ಸ್ ಆಗ್ತದೆ. ಅದಕ್ಕಾಗಿ MLA ಬೇಡ, ಕೆಟ್ಟ ಹೆಸರು ಬರ್ತದೆ ಅಂತ ತಿಳಿಸಿದಾರಂತೆ ಅಧಿಕಾರಿಗಳಿಗೆ. ಇವರು ಇನ್ನು ಅವ್ರಿಗೆ ನಮಸ್ಕಾರ ಮಾಡಬೇಕಾಗ್ತದೆ, ಸರ್ಕಾರ ಬೇರೆ ಇದೆಯಲ್ಲ. ಅದಕ್ಕೆ ಮಾಹಿತಿ ಪಡೆದ ಪೊಲೀಸರು MLA ಅವ್ರ ಬಂಧನ ಬೇಡ ಸದ್ಯಕ್ಕೆ, ವಿರೋಧ ಪಕ್ಷದವರು ಏನಾರು ಸಾಯ್ಕೊಳ್ಳಿ, ನಮಗೆ ಯಾಕೆ, ಅವ್ರ ಕರ್ಮ. ಇನ್ನು ಅವ್ರಿಗೆ ಹೆಚ್ಚಿಗೆ ಮಹತ್ವ ಕೊಡೋಕೆ ಹೋದರೆ ಇಲ್ಲಿ ಉದ್ಯೋಗಗಳು ಕಳ್ಕೊಳ್ಬೇಕಾಗ್ತದೆ, ಆಮೇಲೆ ಹೆಚ್ಚು ಕಮ್ಮಿ ಇದ್ದೇ ಇರ್ತದೆ ಅವ್ರಿಗೆ ಅಂಥೇಳಿ ಅವರೊಂದು ತೀರ್ಮಾನಕ್ಕೆ ಬಂದುಬಿಟ್ಟು, ಈ CCTVಯಲ್ಲಿ ಯಾರ್ಯಾರು ಕೈ ಎತ್ತಿದವನು, ಕಾಲೆತ್ತಿದವನು, ಈ ಓಡಬೇಕಾದ್ರೆ ಅಥವಾ ಆ ರ್ಯಾಲಿಯಲ್ಲಿ ಹೋಗ್ಬೇಕಾದ್ರೆ ಹಿಂಗೋ ಅಂದಿರ್ತಾರೆ, ಕೈಗಳು ಹಿಂಗೋ ಈಗ ಅಂಥವ್ರನ್ನೆಲ್ಲ ಹುಡುಕ್ತಾ ಇದ್ದಾರಂತೆ. ಮೋಸ್ಟ್ಲಿ ಇವ್ರು ಏನಾರು ಎಸೆಯಕ್ಕೆ ಹೋಗಿದ್ರೆ ಶಾಸಕರ ಮೇಲೆ ಅಂತ ಅರೆಸ್ಟ್ ಮಾಡಲಿಕ್ಕೆ. ಮತ್ತು ಕಾಂಗ್ರೆಸ್ ಸರ್ಕಾರ 2028ಕ್ಕೆ ಯಾವಾಗ ಬುದ್ಧಿ ಬರ್ತದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ, 2028ಕ್ಕೆ ಸರ್ಕಾರ ಬಿದ್ದರೆ ಬುದ್ಧಿ ಬರ್ತದೆ ನಿಜ. ಯಾಕೆಂತಂದರೆ ಈ ತಮಿಳ್ನಾಡಲ್ಲಿ ವಿಜಯ್ ಅವರಿದ್ದಾರೆ CM, ಅವರು ಯಾರೋ ಅವರ ಕಾರ್ಯದರ್ಶಿ, ಏನೋ ಪಕ್ಷದ ಕಾರ್ಯದರ್ಶಿ, ಅದು ಜಿಲ್ಲಾ ಲೆವೆಲಲ್ಲಿ ರೈತರ ಹತ್ರ 1 ಲಕ್ಷ ಕೇಳಿದಾನಂತ ಮಾಹಿತಿ ಹೋದರೆ ಇಮಿಡಿಯೇಟ್ ಕೂಡಲೇ ಅವ್ರನ್ನ ಅಮಾನತ್ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ ಪಕ್ಷದಿಂದ. ನಾವು ಕರಪ್ಟ್ ಇಲ್ಲ, ನಾನು ಕರಪ್ಟು ಅಂತ, ನಾವು ಜಿನಿಯನ್ ಆಗಿದೆ, ಅವ್ರು ಏನು ಮಾತು ಕೊಟ್ಟಿದ್ದಾರೋ ಅದ್ರ ಮೇಲೆ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ. ಇವ್ರು ಯಾವ ಮಾತು ಕೊಟ್ಟಿದ್ದಾರೆ? ಮೆಡಿಕಲ್ ಮೇಸ್ಟ್ರ, ಮೆಡಿಕಲ್ ಡಾಕ್ಟ್ರ, ಈ ಫಕೀರ್ ಮಾತುಗಳು ಹೇಳ್ಬಿಟ್ಟು ಗೆದ್ಕೊಂಡು ಬಂದ್ರಲ್ಲ. ಈಗ ಏನಾಗಿದೆ ಅಲ್ಲಿ? ಯಾರು ಬೇಕಾಗಿದೆ ನಿಮಗೆ ಅಂತ ಹೇಳಿದ್ರು. ಈಗ ಓಡಿಸ್ತಾವನೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಜನರನ್ನ. ಹೆಂಗಂದ್ರೆ ಈಗ ದೊಡ್ಡ ಈ ರಾಕ್ಷಸರು ಬಂದ್ಬಿಡ್ತಾರಲ್ಲ ಕೆಲವು ಸಿನಿಮಾಗಳಲ್ಲಿ, ಜನ ದಿಕ್ಪಾಲಾಗಿ ಓಡ್ತಾರಲ್ಲ, ಹಂಗೆ ಎಷ್ಟೊಂದು ಭಯಂಕರದ ವಾತಾವರಣ ಚಿಕ್ಕಬಳ್ಳಾಪುರದಲ್ಲಿ. ಇಂಥ ಕೆಟ್ಟ ಹೆಸರು ತರ್ತಾರೆ ಅಂತ ನಾವೆಲ್ಲೂ ಕೂಡ ಮಾತಾಡ್ಕೊಂಡಿಲ್ಲ. ಇವ್ರ ಭಯ, ಸರ್ಕಾರದ MLA ಏನಾರು ಈ ಥರ ಅರೆಸ್ಟ್ ಆಗಿದ್ದಾನೆ ಅಂತಂತಂದರೆ ಎಲ್ಲಿ ನಮ್ಮ ಸರ್ಕಾರ ಹೋಗುತ್ತಂತಲ್ಲ ಏನೋ ಗೊತ್ತಿಲ್ಲ ಇವರಿಗೆ. ವಿರೋಧ ಪಕ್ಷದ ನಾಯಕರಿಗೆ ಇವರೊಂದು ಖಾತೆ ಕೊಟ್ಬಿಟ್ಟವ್ರು ಹೊಸ್ದಾಗಿ, ಏನಂದರೆ ಬೈತಕ್ಕಂಥ ಖಾತೆ. ಯಾರಿಗೆ? ಪ್ರದೀಪ್ ಈಶ್ವರ್ ಅವ್ರಿಗೆ. ನೀವೇ ಆ ಕೆಲಸಕ್ಕೆ ಸೂಟೇಬಲ್ ಅಂತಲೂ ಏನೋ ಗೊತ್ತಿಲ್ಲ ನಮಗೆ. ಯಾರೋ ಹೇಳ್ತಿದ್ರು ಒಂದು ತಮಾಷೆಗೆ ಒಂದು ಮಾತು, ಏನಂದರೆ ಈ ಮಾಜಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಜೊತೆ, ಮಾಜಿ ಮುಖ್ಯಮಂತ್ರಿಗಳ ಜೊತೆ ಇವ್ರು ಹೋಗಿ ಮೀಟ್ ಮಾಡಿ ಎಲ್ಲ ವಿವರಿಸ್ತಾರೆ, ಸರ್ ನಂದೇನು ತಪ್ಪಿಲ್ಲ ಇದರಲ್ಲಿ ಅಂತ. ಅವರು ಎಲ್ಲ ಧೈರ್ಯ ತುಂಬ್ತಾರೆ, ಹೋಗಿ ನಾನು ಇದೀನಿ ಅಂತ ತಲೆ ಕೆಡಿಸ್ಕೊಂಬೇಡಿ ನೀನು ಅಂದ್ರಂತೆ. ಆಮೇಲೆ ಈ ಬರಬೇಕಾದ್ರೆ ಮಾನ್ಯ ಶಾಸಕರು ಬರಬೇಕಾದ್ರೆ ಸರ್ ಅಂದ್ರಂತೆ ಸಿದ್ದರಾಮಯ್ಯನವ್ರಿಗೆ, ಏನಪ್ಪ ಅಂತಂದರೆ, ಸರ್ ಮಂತ್ರಿ ಸ್ಥಾನ ನನಗೆ ಕೊಡ್ತೀನಿ ಅಂದಿದ್ರಲ್ಲ, ಆಗಿರುವ ಎಲ್ಲ ಮಂತ್ರಿ ಸ್ಥಾನಗಳು ಮುಗಿದೋಗಿದ್ದಾವೆ, ನಿನಗೆ ಅಂತ ಒಂದು ಹೊಸ ಮಂತ್ರಿ ಸ್ಥಾನ ಸೃಷ್ಟಿ ಮಾಡಿಸ್ಬೇಕಾಗಿದೆ. ಏನು ಸರ್ ಇವ್ರು ಕೇಳಿದ್ದಾರೆ, ಏನು ಸರ್ ನನಗೆ ಏನು ಪೋಸ್ಟ್ ಕೊಡ್ತೀರಿ, ನೀನು ಇರೋ ಮಂತ್ರಿಗಳೆಲ್ಲ ಮುಗಿದಿದ್ರೆ ನೀನು ಯಾವ ಮಂತ್ರಿ ಕೊಡ್ತೀರಾ ಅಂತಂದರೆ, ವಿರೋಧ ಪಕ್ಷದ ನಾಯಕರಿಗೆ, ದೊಡ್ಡ ನಾಯಕರಿಗೇ ಬೈಯೋದು. ವಿರೋಧ ಪಕ್ಷದ ನಾಯಕರಿಗೆ, ಎಲ್ಲ ಪಾರ್ಟಿ ನಾಯಕರಿಗೂ ಕೂಡ, ದೊಡ್ಡ JDS ಇರಲಿ, BJP ಇರಲಿ, ಎಲ್ಲ ನೀನು ಮೋದಿಯಿಂದ ಹಿಡಿದುಬಿಟ್ಟು ಇಲ್ಲಿ ಕೆಳಗಡೆ ಸುಧಾಕರ್ ಅವ್ರ ತನಕ ಕೂಡ ಬೈತಕ್ಕಂಥ ಖಾತೆ ಕೊಡ್ತೀವಿ ನಿನಗೆ. ಯಾಕಂತಂದರೆ 2028ಕ್ಕೆ ಪಕ್ಷದಲ್ಲಿ ಚುನಾವಣೆಗೆ ಪಕ್ಷದಲ್ಲಿ ಬೈಲಿಕ್ಕೆ ಮತ್ತು ಗಲಾಟೆಗೆ ಮಾಡಲಿಕ್ಕೆ ಯಾವ MLA ಕೂಡ ಒಪ್ಕೊತಾ ಇಲ್ಲ ಅಂತವ್ರು. ನಾವು ಮಾಡಲ್ಲ, ಆ ಖಾತೆ ನಮಗೆ ಬೇಡ ಅಂತ. ಸೊ ಆವಾಗ MLA ಅವರು ಇವ್ರಿಗೆ ಅರ್ಥ ಆಗಿಬಿಟ್ಟಿರ್ತೆ ಕತೆ. ಇಷ್ಟು ಹೇಳಿದ್ರೆ ಯಾರೋ ತಮಾಷೆ ಹಿಂಗೆ ಅಂದಿರ್ತಾರೆ ಮುಖ್ಯಮಂತ್ರಿಗಳು ಅಂತ, ಇದು ಮಾಜಿ ಮುಖ್ಯಮಂತ್ರಿಗಳು. ಇವರು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಕೂಡ ಹೋಗಿಲ್ಲ ಅಂತೆ, DK ಶಿವಕುಮಾರ್ ಅವ್ರ ಹತ್ರ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರು ಮೀಟ್ ಆಗಲಿಕ್ಕೆ ಅವಕಾಶ ಇಲ್ಲ, ಮತ್ತೆ ಬಂದಿರತಕ್ಕಂಥ ದಾರಿಗೆ ಸುಂಕ ಇಲ್ಲ ಅಂಥೇಳಿ ಇವರು ವಾಪಸ್ ಬಂದಿದ್ದಾರೆ. ಇಷ್ಟು ಈ ರಾಜಕೀಯ ನಡವಳಿಕೆಗಳು. ಮುಂದೆ ಏನಾಗ್ತದೆ ಅಂತಕ್ಕಂಥದ್ದನ್ನು ನಾನು ವಿಸ್ತಾರವಾಗಿ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ನನ್ನ ಮಾತು ಮುಗಿಸ್ತೀನಿ.